ಶಿವಮೊಗ್ಗದಲ್ಲಿ ರಾಘವೇಂದ್ರ ಪರ ಅಣ್ಣಾಮಲೈ ಮತಬೇಟೆಗಿಳಿದಿದ್ದಾರೆ. ಮತ್ತೊಮ್ಮೆ ರಾಘವೇಂದ್ರ ಬೆಂಬಲಿಸಬೇಕು ಅಂತ ಮತದಾರರಲ್ಲಿ ಮನವಿ ಮಾಡಿದ್ರು ಅಣ್ಣಾಮಲೈ. ಈ ಬಾರಿಯೂ ರಾಘವೇಂದ್ರ ಹೆಚ್ಚು ಅಂತರದಿಂದ ಗೆದ್ದೇ ಗೆಲ್ತಾರೆ. ಶಿವಮೊಗ್ಗದಲ್ಲಿ ಬಿಜೆಪಿ ಪರವಾದ ವಾತಾವರಣವಿದೆ. ಹೋದಲ್ಲೆಲ್ಲ ಜನ ಬಿಜೆಪಿಗೆ ಹೆಚ್ಚು ಬೆಂಬಲ ನೀಡ್ತಾರೆ. ಸಂಸದ ರಾಘವೇಂದ್ರ ಅವರ ಗೆಲುವು ನಿಶ್ಚಿತ ಅಂತ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಅಣ್ಣಾಮಲೈ. ಕರ್ನಾಟಕದ ಜನ ಮೋದಿಗೆ ಹೆಚ್ಚು ಪ್ರೀತಿ ತೋರಿಸ್ತಾರೆ. 2014, 2019ರಲ್ಲಿ ಮೋದಿಗೆ ಅಭೂತಪೂರ್ವ ಬೆಂಬಲ ಸಿಕ್ಕಿದೆ. ಈ ಬಾರಿಯೂ ಕನ್ನಡಿಗರು ಮೋದಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದರು. ಕರ್ನಾಟಕ ಎಲೆಕ್ಷನ್ ಈ ಬಾರಿ ಯಾವಾಗಲೂ ಕೂಡ 2014, 2019 ಎರಡು ಟೈಮ್ನಲ್ಲಿ ಕೂಡ ನಮ್ಮ ಮೋದಿಜಿಯವರ ಮೇಲೆ ವಿಪರೀತ ಪ್ರೀತಿ ಇರುವ ಒಂದು ಸ್ಟೇಟ್ ಅದು. ಜನ ಯಾವಾಗಲೂ ಕೂಡ ಮೋದಿಜಿಯವರಿಗೂ ಸಂಪೂರ್ಣ ಬೆಂಬಲ ಕೊಡುವ ಒಂದು ಸ್ಟೇಟು ಅದು. ಲೋಕಸಭಾ ಎಲೆಕ್ಷನ್ನಲ್ಲಿ ಕಂಪ್ಲೀಟ್ ಆಲ್ಮೋಸ್ಟ್ ಸ್ವೀಪೇ ಕರ್ನಾಟಕದಲ್ಲಿ ಕೊಟ್ಕೊಂಡು ಬಂದಿದ್ದಾರೆ. ಕಳೆದ ಬಾರಿ 2019ನಲ್ಲಿ ಕೂಡ 28 ಸೀಟ್ನಲ್ಲಿ 25 ಕರ್ನಾಟಕದಲ್ಲಿ ನಮ್ಮ ಮೋದಿಯವರಿಗೆಲ್ಲ ಜನ ಕೊಟ್ಟಿದ್ದರು. ಈ ಬಾರಿ ಕೂಡ ನಮಗೆ ದೊಡ್ಡ ಒಂದು ಕಾನ್ಫಿಡೆನ್ಸ್ ಇದೆ. ಒಂದು ದೊಡ್ಡ ಒಂದು ಸ್ವೀಪ್ ಕರ್ನಾಟಕ ಹೋಗ್ತಾ ಇದೆ. ಅದು ಪರ್ಟಿಕ್ಯುಲರ್ಲಿ ಶಿವಮೊಗ್ಗದಲ್ಲಿ ಇಲ್ಲಿರುವ ನಮ್ಮ ಕ್ಯಾಂಡಿಡೇಟ್ 3 ಟೈಮ್ ಸಿಟ್ಟಿಂಗ್ MP ಆಗಿರುವ ಒಂದು ಕ್ಯಾಂಡಿಡೇಟು, ಒಳ್ಳೆ ಕೆಲಸ ಮಾಡಿರುವ ಒಂದು ಕ್ಯಾಂಡಿಡೇಟು. ಅವ್ರಿಗೋಸ್ಕರ ಪ್ರಚಾರಕ್ಕೆ ನಿನ್ನೆ ಬಂದಿದ್ದೀವಿ. ಭದ್ರಾವತಿ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಆಮೇಲೆ ಬೇರೆ ಬೇರೆ ಕಡೆಯಲ್ಲಿ ನಮ್ಮ ಪಬ್ಲಿಕ್ ಸಂಪರ್ಕ ಇರ್ಬೋದು. ಎಲ್ಲ ಕಡೆಯಲ್ಲಿ ಕೂಡ ನಮಗೊಂದು ಕ್ಲಿಯರ್ ಕಟ್ ಒಂದು ಫೀಲಿಂಗ್ ಬರ್ತಾ ಇದೆ. ಈ ಬಾರಿ ಇನ್ನೂ ಜಾಸ್ತಿ ಒಂದು ಮಾರ್ಜಿನ್ನಲ್ಲಿ ನಮ್ಮ ರಾಘವೇಂದ್ರ ಅವರು ಸಿಟ್ಟಿಂಗ್ MP ಅವರು ಜನ ಆಶೀರ್ವಾದ ಪಡ್ಕೊಂಡು ಒಂದು ದೊಡ್ಡ ಒಂದು ಮತ ಡಿಫ್ರೆನ್ಸ್ನಲ್ಲಿ ಗೆದ್ಕೊಂಡು ಬರ್ತಾರೆ ಅನ್ನೋ ಒಂದು ಫೀಲಿಂಗ್ ನಮಗಿದೆ ಎಲ್ಲ ಕಡೆಯಲ್ಲಿ ನೋಡುವಾಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.